ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗೌತಮ್. ನಾನು ಒಂದ್ರ ಬಗ್ಗೆ ಮಾತಾಡಬೇಕಿತ್ತು, ಬಟ್ ಇಷ್ಟು ದಿನದಿಂದ ನಾನು ಮಾತಾಡೋದೋ ಬೇಡವೋ ಅಂತ ಇಂಟೆನ್ಷನಲ್ಲೇ ಇದ್ದೆ. ಇವತ್ತು ನಾನು ಮಾತಾಡಬೇಕು ಅಂತ ಇದ್ದಿರೋ ಇಂಟೆನ್ಷನಲ್ಲಿ ಇವತ್ತು ನನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ನಾನು ಬಿಡ್ತಾಯಿದ್ದೀನಿ. ಏನೂ ಇಲ್ಲ ಗಾಯ್ಸ್, ಈಗ ನಾವು 2026ಗೆ ಬಂದಿದ್ದೀವಿ, ನ್ಯೂ ಇಯರಿಗೆ ಬಂದಿದ್ದೀವಿ. ಆಲ್ರೆಡಿ ಜನವರಿ ಮುಗೀತಿದೆ. ಬಟ್ ಏನಂದರೆ ನಾವು ಹಳೇದನ್ನೆಲ್ಲ ಮರ್ತ್ಕೊಂಡು ಹೊಸ ಹೆಜ್ಜೆ ಇಕ್ತಾಯಿದ್ದೀವಿ. ಆದರೆ ಕೆಲವೊಂದು ನಾವು ಮರಿಬಾರ್ದು. ಆ ಥರ ಇರೋವಂಥ ಸಿಚುವೇಶನ್ನ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಏನಂದರೆ ಇಷ್ಟು ದಿನ ಹುಡುಗಿಯರಿಗೆ ಇದು ಸೇಫ್ ಇಲ್ಲ, ಆ ಥರ ಆಗಿದೆ, ಈ ಥರ ಆಗಿದೆ, ಆಮೇಲೆ ಸೂಸೈಡ್ ಅಟೆಂಪ್ಟ್ ಆಗಿದೆ, ಹೇಳಬೇಕು ಅಂದರೆ ಹುಡುಗರಿಗೂ ಸೇಫ್ ಇಲ್ಲ ಅನ್ನೋ ಒಂದು ಪ್ರೆಸೆಂಟೇಷನಲ್ಲಿ ಈಗ ಈ ಹೊಸ ವರ್ಷಕ್ಕೆ ಹೊಸ ನ್ಯೂ ರೂಲ್ ಕ್ರಿಯೇಟ್ ಮಾಡಿದ್ದಾರೆ. ಏನಂದರೆ UGC ಆ್ಯಕ್ಟ್. ಈ UGC ಆ್ಯಕ್ಟಲ್ಲಿ ಆಲ್ರೆಡಿ ಇನ್ನು ಅದನ್ನು ಬಿಟ್ಟು ಕೆಲವು ಗಂಟೆಗಳಾಗಿದ್ದಾವೆ ಅಷ್ಟೇ. ಅಷ್ಟರಲ್ಲಾಗಲೇ ಯಾರೋ ಒಬ್ಬ ಹುಡುಗ ಹಿಂಗೆ ನಾನು ಲವ್ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತ ಅಂದಿದ್ದಕ್ಕೆ ಹುಡುಗಿ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ಬಿಟ್ಟು ಹುಡುಗಿ ಬಂದು ಜನರಲ್ಲು, ಹುಡುಗ ಬಂದು ಈಗ SC/ST ಹತ್ರ ಇದರಲ್ಲಿದ್ದಾನೆ. ಸೊ ಅವ ಏನು ಮಾಡಿದ್ದಾನೆ, ಇವಳು ಎಕ್ಸೆಪ್ಟ್ ಮಾಡಿಲ್ಲ ಅಂದ್ಬಿಟ್ಟು ಅವನು ಹೋಗಿ ಕೇಸ್ ಹಾಕಿದ್ದಾನೆ ಅಲ್ವಾ. ಸೊ ಇಲ್ಲಿ ನಾವೇನು ಇದು ಮಾಡಬೇಕು ಅಂದರೆ, ಈಗ ಕ್ಯಾಸ್ಟಿಸಮ್ ಇದು ಮಾಡ್ಕೊಂಡು ಈಗ ಅದರ ರೀಸನಿಂದ ಒಬ್ಬರು ಲೈಫ್ ಹಾಳಾಗ್ಬೋದು, ಇಬ್ಬರದ್ದು ಲೈಫ್ ಹಾಳಾಗ್ಬೋದು. ಈಗ ಒಬ್ಬರು ಕೇಸ್ ಹಾಕಿರ್ತಾರೆ, ಇನ್ನೊಬ್ಬರು ಕೇಸ್ನ ಅದನ್ನು ತೊಗೊಂಡು ಅವರು ಪಾಪ 10 ವರ್ಷ ಜೈಲಲ್ಲಿ ಇದ್ದು ಅವರಿಗೆ ಅಂತ ಈ ಥರ ಎಲ್ಲ ಇದು ಮಾಡ್ಕೊಂಡು ಈ ಥರ ಎಲ್ಲ ಮಾಡಿದ್ರೆ ಆ್ಯಸ್ ಎ ಸ್ಟೂಡೆಂಟ್ಸ್ ಯಾರು ಓದ್ತಿದ್ರು ಅವರಿಗೊಂದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ನಾನು ಹೇಳ್ತಿರೋದು ಇಷ್ಟೇ ಗಾಯ್ಸ್, UGC ಆ್ಯಕ್ಟ್ ಮೇಲೆ ನಾವು ರೈಸ್ ಆಗಬೇಕು. ಮತ್ತು ನಾವು ಇದನ್ನು ಕೇಳಬೇಕು, ಈಗ ಇಷ್ಟೆಲ್ಲ ಆದಮೇಲೂ ಈ ಕ್ಯಾಸ್ಟಿಸಮ್ ಅನ್ನೋದನ್ನ ನಾವು ಯಾಕೆ ಮತ್ತೆ ಅಳವಡಿಸ್ಬೇಕು? ಗೊತ್ತು, ಡಾಕ್ಟರ್ ಅಂಬೇಡ್ಕರ್ ಅವಾಗ ಆ ಟೈಮಿಗೆ ಅವ್ರಿಗೆ ಯಾವ ಥರ ಮೈಂಡ್ ಸೈಡ್ ಇದಾಗಿದೆಯೋ ಅವ್ರು ಆ ಥರ ಮಾಡಿದ್ದಾರೆ ರೂಲ್ಸು. ಈಗ ಅದು ಜಾರಿಲೂ ಇದೆ, ಮತ್ತು ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲ ನಡೀತಿದೆ. ಆ ಟೈಮಲ್ಲಿ ಆ ಥರ ಕ್ಯಾಸ್ಟಿಸಮ್ ಮಾಡ್ಕೊಂಡು ನಡೀತಿದ್ದ ರೀತಿಯಲ್ಲಿ ಅವರು ಏನು ಮಾಡಬೇಕೋ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಬಟ್ ಈಗ ಅದನ್ನು ಯಾವ ಥರ ಇದೆಯೋ ಆ ಥರ ಇದೆ, ಕಾಮಲ್ಲಿ ಇದೆಯಲ್ಲ. ಈಗ ಹೇಳಬೇಕು ಅಂದರೆ ಜನರಲ್ ಅವ್ರಿಗೆ ಯಾವುದೇ ಅಂತ ಫೆಸಿಲಿಟೀಸ್ ಇಲ್ಲ. ಈಗ ಏನೇ ಆದ್ರೂ ಜನರಲ್ ಅವ್ರ ಮೇಲೆ ಯಾವುದೇ ಥರ ಅವರಿಗೆ ಸಪೋರ್ಟ್ ಇಲ್ಲ, ಏನಿಲ್ಲ. ಅವರಿಗೆ ಏನೇ ಈಗ ಮಿಸ್ಸಾಗಿ ತಪ್ಪು ಮಾಡಿಲ್ಲ ಅಂದ್ರೂ, ತಪ್ಪು ಮಾಡಿದ್ರೆ ಅಂತ ಹಾಕಿದ್ರೆ ಅವರ ಶಿಕ್ಷೆಯನ್ನು ಅನುಭವಿಸ್ಲೇಬೇಕಾಗುತ್ತೆ. ಬಿಕಾಸ್ ಲಾ ಯಾವ ಥರ ಇರುತ್ತೋ ಆ ಥರನೇ ಇದು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಯಾರು ಬಂದು ಎಮೋಷನ್ಸ್ ಏನೂ ಕೇಳಲ್ಲ. ಸೊ ನಾವೀಗ ಮೋದಿ ಅವ್ರ ಮೇಲೆ ನಾವೆಷ್ಟೇ ಆಗುತ್ತೋ, ನಮ್ಮ ಕೈಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೋ ನಾವು ಅಷ್ಟೇ ಇದು ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಲ್ಲಿ ನಿಂತ್ಕೊಂಡು ನಾವು ಅದ್ರ ಮೇಲೆ ನಾವು ರೈಸ್ ಆದರೆ ಏನೋ ಒಂದು ಜಾರಿಗೆ ತರಿಸ್ಬೋದು. ಆಮೇಲೆ ಈ ಕೆಲವೊಂದು ಕೇಸಸ್ ಏನಾಗಿದೆಯೋ ಅದಕ್ಕೆ ಏನೇನು ಸಪೋರ್ಟ್ ಆಗಬೇಕೋ ಆ ಸಪೋರ್ಟ್ನೆಲ್ಲ ನಾವೆಲ್ಲರೂ ಸಹ ಕೈ ಜೋಡಿಸಿ ನಿಂತ್ಕೊಂಡು ನಾವೆಲ್ಲ ಏನೋ ಒಂದು ಮಾಡಿದ್ರೆ ಅದಕ್ಕೊಂದು ಏನು ಬೇಕೋ ತಕ್ಕಂಥ ಪ್ರಾಂಪ್ಟ್ ಸಿಗುತ್ತೆ. ಇಷ್ಟನ್ನೆಲ್ಲ ಏನು ಮಾಡಿದ್ರೆ ನಾವು ಸುಮ್ಮನಾದರೆ ನಾಳೆ ದಿನ ನಮ್ಮ ಮನೇಲೂ ಬರುತ್ತೆ ಈ ಥರ ಪರಿಸ್ಥಿತಿ. ನಮ್ಮ ಮನೇಲೆ ಅಂತಲ್ಲ, ಯಾರೇ ಆಗಲಿ, ಜನರಲ್ ಅಂತಲೇ ಅಲ್ಲ, ಅವರು ಕ್ಯಾಸ್ಟಿಸಮ್ ಅಂತ ನಾವು ಹೇಳ್ತಿದ್ದೀವಿ ಅಂತನಲ್ಲ, ಆಲ್ ಆರ್ ಹ್ಯೂಮನ್ಸ್. ಬಟ್ ನಾವು ಇದನ್ನು ಕ್ರಿಯೇಟ್ ಮಾಡಿದ್ದೀವಿ. ಇವಾಗ ನಾವು ಇದನ್ನು ಮುಂದೆ ಒಳಸ್ಕೊಂಡು ಹೋಗ್ತಾಯಿದ್ದೀವಿ ಹೊರತು ಇದನ್ನು ಬಿಟ್ಟು ನಾವೆಲ್ಲ ಹ್ಯೂಮನ್ಸ್ ಅನ್ನೋದು ಮರೆತುಬಿಟ್ಟು ನಾವು ಇದನ್ನೆಲ್ಲ ಮಾಡ್ಕೊಳೋದ್ರೆ ಇದು ಸಮಾಜಕ್ಕೂ ಕೆಟ್ಟದಾಗುತ್ತೆ, ಆ್ಯಸ್ ವೆಲ್ ಆಸ್ ಹ್ಯೂಮನ್ಸ್ಗೂ ಕೆಟ್ಟದಾಗುತ್ತೆ. ವ್ಯತ್ಯಾಸ ಇರೋಲ್ಲ. ಆ ಥರ ಪರಿಸ್ಥಿತಿ ಮಾಡ್ಕೊಬಾರ್ದು ಅಂದರೆ ನಾವು ಇವತ್ತು ಮಾತಾಡಿದ್ರೆ ಉಂಟು, ಮಾತಾಡಿಲ್ಲ ಅಂದರೆ ಮುಂದಕ್ಕೆ ಏನೇನು ಆಗಬೇಕೋ ಆ ಥರ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಅವಾಗ ನಾವೇ ಜವಾಬ್ದಾರಿಯರಾಗಬೇಕು, ನಾವು ಅದಕ್ಕೆಲ್ಲ ತಲೆ ಬಾಗ್ಸ್ಕೊಂಡು ಹೋಗ್ಬೇಕು. ಸೊ ಇದ್ರ ಮೇಲೆ ನಿಮಗೆ ಏನು ಅನಿಸಿದೆಯೋ ಅದು ನೀವು ಕಮೆಂಟ್ ಮಾಡಿ, ಅದ್ರ ಮೇಲೆ ನೋಡೋಣ ಏನು ಮಾಡೋಣ ಅಂತ. ಥ್ಯಾಂಕ್ ಯು.